ಮಹಾಸ್ವಾಮಿ, ಈ ವಿಚಾರವಾಗಿ ನಾನು ರಾಕೇಶ್ ಅವರಿಂದ ಕ್ಲಾರಿಟಿ ತಗೋಬೇಕು. ರಾಕೇಶ್ ಕರೀರಿ. ರಾಕೇಶ್ 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 ಹೇಳಿ ರಾಕೇಶ್, ಆ ಫೋಟೋದಲ್ಲಿರೋ ಹುಡುಗ ನೀವೇನಾ? ಹೌದು ಮಹಾಸ್ವಾಮಿ. ಬೆಂಗಳೂರಿನ ಅನಾಥಾಶ್ರಮದಲ್ಲಿದ್ದ ನೀವು ಚಿತ್ರದುರ್ಗದಲ್ಲಿದ್ದ ಭಾಗ್ಯಂನವ್ರಿಗೆ ಸಿಗೋದಿಕ್ಕೆ ಹೇಗ್ ಸಾಧ್ಯ? ಮೇಡಮ್, ನಾನು 2004 ನವೆಂಬರ್ 12ನೇ ತಾರೀಕು ಸತ್ಯಮೂರ್ತಿ ಅವ್ರ ಮನೆಯಿಂದ ತಪ್ಪಿಸ್ಕೊಂಡು ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಆಮೇಲೆ ನಾನು ಯಾರು ಅನ್ನೋದೇ ನನಗೆ ಮರ್ತೋಯ್ತು. ಯಾರೋ ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಅಸಲ್ಗೆ ಭಾಗ್ಯಂನವ್ರಿಗೆ ಸಿಕ್ಕಿರೋ ಹುಡುಗ ನಾನು ಅವ್ರನ್ನ ಅಮ್ಮ ಅಂತ ತಿಳ್ಕೊಂಬಿಟ್ಟಿದ್ದೆ. ಅದಾದ್ಮೇಲೆ ಅವರು ಒಂದಷ್ಟು ದಿನ ನನ್ನ ಸಾಕ್ತೀನಿ ಅಂತ ಕರ್ಕೊಂಡು ಹೋದ್ರು. ಯಾವಾಗಲೂ ನರ್ಸ್ ಡ್ಯೂಟಿಲೇ ಬ್ಯುಸಿಯಾಗಿದ್ದ ಅವರು ನನ್ನ ಕಡೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ. ಡ್ಯೂಟಿಯಲ್ಲಿದ್ದ ಟೆನ್ಷನಲ್ಲಿ ನನ್ನನ್ನು ಹೊಡೆಯೋಕೆ ಶುರು ಮಾಡಿಬಿಟ್ರು. ನಾನು ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಅದಾದ್ಮೇಲೆ ಬೆಂಗಳೂರು ಬಸ್ ಹತ್ಕೊಂಡು ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ ಸ್ವಾಮಿ. ಅದಾದ್ಮೇಲೆ ಏನೇನು ನಡೀತೋ ನನಗೆ ಗೊತ್ತಿಲ್ಲ ಮಹಾಸ್ವಾಮಿ. ಅದಾದ್ಮೇಲೆ ಏನ್ ನಡೀತು ಅಂತ ನಾನ್ ಹೇಳ್ತೀನಿ ಮಹಾಸ್ವಾಮಿ. ಮೊದಲೇ ಡಾಕ್ಟರ್ ಶೇಖರ್ ಅವರು ಕಾಳಜಿ ವಹಿಸಿ ಒಬ್ಬ ಹುಡುಗ ಸಿಕ್ಕಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಯಾವಾಗ ಈ ರಾಕೇಶ ಭಾಗ್ಯಂನವರಿಂದ ತಪ್ಪಿಸ್ಕೊಂಡು ಓಡ್ ಹೋದ್ನೋ ಅವ್ರಿಗೆ ಟೆನ್ಷನ್ ಶುರುವಾಯ್ತು. ಅದಾದ ನಂತರ ಆ ಹುಡುಗ ನಿಜವಾದ ವಾರಸ್ದಾರ ಬಂದ್ರೆ ಏನ್ ಮಾಡೋದು, ಪೊಲೀಸ್ ಎನ್ಕ್ವೈರಿ ಆಗತ್ತಲ್ಲ ಅಂತ ಹೆದ್ರಿ ತಾವೇ ಒಂದು ಹುಡುಗನ್ನ ಕರ್ಕೊಂಡ್ ಬಂದು ಸಾಕೋದಕ್ ಶುರು ಮಾಡಿದ್ರು. ಮುಂದೊಂದ್ ದಿನ ಇದು ಪ್ರಾಬ್ಲಮ್ ಆಗ್ಬಹುದು ಅಂತ ಭಾಗ್ಯಂನವರು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಸುಳ್ಳು 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 ಮಹಾಸ್ವಾಮಿ, ಇವ್ರು ಹೇಳ್ತಿರೋದೆಲ್ಲ ಅಕ್ಷರ ಸಹ ಸುಳ್ಳು. ಆ ಫೋಟೋದಲ್ಲಿರೋ ಹುಡುಗ ನನ್ನ ಕಾರಣನೇ ಮಹಾಸ್ವಾಮಿ. ದಯವಿಟ್ಟು ನಂಬಿ ಮಹಾಸ್ವಾಮಿ. ಸರ್ ಮಾತಾಡಿ. ಮಹಾಸ್ವಾಮಿ, ಇರೋ ಸತ್ಯನೇ ಕಟ್ಟುಕತೆ ಆದಾಗ ಇವ್ರು ಹೇಳ್ತಾ ಇರೋ ಮಾತು ಸತ್ಯ ಆಗೋದಕ್ಕೆ ಹೇಗ್ ಸಾಧ್ಯ? ಕರ್ಣನಿಗೆ ಸಿಕ್ಕಿರೋದಕ್ಕೆ ಸಾಕ್ಷಿ ಆ ಸೂರ್ಯವಂಶದ ಡಾಲರ್. ಅದೇ ತರದ್ದು 4 ಥರ ಡಾಲರ್ ಇದೆ ಮಹಾಸ್ವಾಮಿಗಳೇ. ಇದ್ರಲ್ಲಿ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋದು ಬಹಳಾನೇ ಕಷ್ಟ. ಒಂದು ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆ ಕರ್ಣ ಇವ್ರಿಗೆ ಸಿಕ್ಕಿರೋ ಘಟನೆಗೆ 2 ಕಥೆ ಇದೆ ಮಹಾಸ್ವಾಮಿ. ಅದರಲ್ಲಿ ಸತ್ಯ ಕಥೆ ಯಾವುದು ಅನ್ನೋದನ್ನ ತಾವೇ ತೀರ್ಮಾನ ಮಾಡಬೇಕು. ಸರ್ ಮಾತಾಡಿ. ಭಾಗ್ಯಂನವ್ರೆ, ತಾವೇನು ಹೊರಡಿ. ರಾಕೇಶ್, ತಾವು ಕೂಡ ಹೋಗ್ಬೋದು. ಡಾಕ್ಟರ್ ಶೇಖರ್ ಅವ್ರನ್ನ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ಶೇಖರ್ ಶೇಖರ್ ಶೇಖರ್
ಡಾಕ್ಟರ್ ಶೇಖರ್ ಅವರೇ, ಕರ್ಣನ್ನ ನಿಮ್ಮ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದವ್ರು ಯಾರು? ಕೆಲವು ಅಯ್ಯಪ್ಪ ಸ್ವಾಮಿ ಭಕ್ತರು. ಆದ್ರೆ ನೀವು ಕೊಟ್ಟಿರೋ ಆ ಕಂಪ್ಲೇಂಟ್ ನಲ್ಲಿ ಆ ವಿಚಾರನ ಮೆನ್ಷನ್ ಮಾಡೇ ಇಲ್ಲ. ಇದು ಒಂದು ಆಕ್ಸಿಡೆಂಟ್ ಕೇಸ್ ಅಂತ ಅಷ್ಟೇ ನೀವು ಕೊಟ್ಟಿರೋದು. ಅದು ಅವತ್ತು ಬಂದಂಥ ಭಕ್ತರು ತಮ್ಮ ಹೆಸರು ಎಲ್ಲೂ ಬರಕೂಡದು ಅಂತ ಹೇಳಿದರು. ಯಾಕಂದರೆ ಅವರು ಶಬರಿಮಲೆಗೆ ಹೋಗ್ತಾ ಇದ್ರು. ಪೊಲೀಸ್ ಸ್ಟೇಷನ್ನು ಕೇಸು ಅಂತಾದರೆ ತೊಂದರೆ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಾಗಾಗಿ ಅದನ್ನು ಮೆನ್ಷನ್ ಮಾಡಲಿಲ್ಲ ವಕೀಲ್ರೆ. ಮಹಾಸ್ವಾಮಿಗಳೇ, ಇದ್ರಲ್ಲೇ ಗೊತ್ತಾಗ್ತಾ ಇದೆ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ. ಒಬ್ಬ ಜವಾಬ್ದಾರಿಯುತ ಡಾಕ್ಟರ್ ಆಗಿ ಇಷ್ಟು ಸಣ್ಣ ವಿಚಾರನ ಇಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರ? ಹಾಗಾಗಿ ರಾಕೇಶ್ ಹೇಳಿರೋ ಘಟನೆನೇ ನಿಜ ಅನ್ನೋದು ಇದರಿಂದ ಸಾಬೀತಾಗತ್ತೆ. ಮಹಾಸ್ವಾಮಿಗಳೇ, ತಾವೇನು ಹೊರಡಬಹುದು. ಲಾಯರ್ ಪದ್ಮನಾಭ್ ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಮಹಾಸ್ವಾಮಿ. ಪದ್ಮನಾಭ ಕರೀರಿ. ಪದ್ಮನಾಭ ಪದ್ಮನಾಭ ಪದ್ಮನಾಭ. ಪದ್ಮನಾಭ್ ಅವರೇ, ಮೊದಲನೇದಾಗಿ ನೀವು ಕರ್ಣ ಅವ್ರನ್ನ ಸೂರ್ಯವರ್ಧನನಾಗಿ ಆಕ್ಟ್ ಮಾಡೋದಿಕ್ಕೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅವನಲ್ಲಿ ಒಬ್ಬ ನಟ ಇದ್ದ, ಹಾಗೆ ಒಬ್ಬ ರೌಡಿನೂ ಇದ್ದ. ರೌಡಿ ಅಂದ್ರೆ? ನಾನು ಅವನ ಕಾಲೇಜ್ ಫಂಕ್ಷನ್ಗೆ ಹೋಗಿದ್ದಾಗ ಅವನು ಕೃಷ್ಣದೇವರಾಯನ್ ಪಾತ್ರ ಮಾಡ್ತಾ ಇದ್ದ. ಆ ಫಂಕ್ಷನ್ನಲ್ಲಿ ಮಿನಿಸ್ಟರ್ ಮುನೀಂದ್ರ ಅವರು ಕೂಡ ಬಂದಿದ್ರು. ಅವನು ಮಿನಿಸ್ಟರ್ ಮುನೀಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗಿದ್ದ. ಕೇಸ್ ಆಯ್ತು ಯುವರ್ ಆನರ್. ನಾನೇ ಅವನನ್ನ ಬಿಡಿಸ್ದೆ. ಸತ್ಯಮೂರ್ತಿ ಅವ್ರ ಜೀವಕ್ಕೆ ಅಪಾಯ ಇರೋದ್ರಿಂದ ಇಂಥ ಒಬ್ಬ ರೌಡಿ ಬಾಡಿಗಾರ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕೆಲವು ಕಂಡೀಷನ್ಗಳನ್ನ ಹಾಕಿ ಕರ್ಣನ್ನ ಸೂರ್ಯನನ್ನಾಗಿ ಮಾಡಿದೆ. ಆಮೇಲೆ ಗೊತ್ತಾಗಿದ್ದು ನಾನು ಮಾಡಿದ್ದು ದೊಡ್ಡ ತಪ್ಪು ಇದೆ ಅಂತ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕರ್ಣ ಅವರು ಕೇವಲ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿರ್ಲಿಲ್ಲ, ಅವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ.